ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ಟ್ವಿಟ್ಟರಲ್ಲೆಲ್ಲ ಟ್ರೆಂಡ್ ಆಗ್ತಾಯಿದೆ ಒಂದು ಫೋಟೋ ಎಡಿಟ್. ಸೊ ಈ ಥರ ಒಂದು ಫೋಟೋ ತುಂಬ ಟ್ರೆಂಡ್ ಆಗ್ತಾಯಿದೆ. ಸೊ ಈ ಥರ ಒಂದು ಎಡಿಟ್ನ ನಿಮ್ಮ ಒಂದು ಫೋಟೋಗೆ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವ ಥರ ಆ ಥರ ಎಡಿಟ್ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋಸ್ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಫೋಟೋನ ಹೆಂಗೆ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಇದಕ್ಕೆ, ಟೂನ್ ಆ್ಯಪ್ ಅಂತ. ಸೊ ನೀವು ಪ್ಲೇಸ್ಟೋರ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಸೊ ಓಪನ್ ಮಾಡಿದಾಗ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ಈ ಒಂದು ಗ್ಯಾಲರಿ ಓಪನ್ ಆದಾಗ ನೀವು ಯಾವೊಂದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕು ಎಡಿಟ್ಗೆ ಅಂತಂದರೆ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಗೈಸ್, ಇವಾಗ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವೊಂದು ಸೈಜಲ್ಲಿ ಬೇಕೋ ಆ ಒಂದು ಸೈಜ್ಗೆ ಇದನ್ನು ನೀವು ಇದು ಮಾಡ್ಕೊಳ್ಳಿ. ಇದು ಮಾಡಿಕೊಂಡು ಓಕೆ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಂಟರ್ನೆಟ್ ಆನಲ್ಲಿ ಇರಬೇಕು, ಇದು ವರ್ಕ್ ಆಗಬೇಕು ಅಂತಂದರೆ ವೆಯ್ಟ್ ಮಾಡಿ. ಈ ಒಂದು ಫೋಟೋ ಕಾರ್ಟೂನಾಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಫೈನಲಿ ಫೋಟೋ ಬಂದಿದೆ. ಒಂದು ಸಲ ಬ್ಯಾಕಿಗೆ ಬನ್ನಿ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ವೆಯ್ಟ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಹೋದ್ಮೇಲೆ ಸೊ ಇಲ್ಲಿ ನಿಮಗೆ ಅಪ್ಲೈ ಅಂತ ಇರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಜಸ್ಟ್ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಸೇವ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇವಾಗ ಈ ಒಂದು ಇಮೇಜ್ ಸೇವ್ ಆಗಿರುತ್ತೆ. ಬೇಕಾದರೆ ನಾನು ಗ್ಯಾಲರಿ ಓಪನ್ ಮಾಡಿ ನಮಗೆ ತೋರಿಸ್ತೀನಿ ರೀ ಇವಾಗ. ಓಕೆ ಗೈಸ್, ಇವಾಗ ನೀವು ಇಲ್ಲಿ ನೋಡ್ಬೋದು ಇಮೇಜ್ ಸೇವ್ ಆಗಿದೆ. ಸೊ ಇವಾಗ ಈ ಒಂದು ಇಮೇಜ್ನ ಉಪಯೋಗಿಸ್ಕೊಂಡು ನಾವು ಎಡಿಟ್ ಮಾಡಬೇಕು ಹೆಂಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಈಗ ಫೋಟೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಬೇಕು. ಯಾವುದಪ್ಪ ಅಂತಂದರೆ ಪಿಕ್ಸಾರ್ಟ್ ಅಂತ. ಈ ಒಂದು ಅಪ್ಲಿಕೇಶನ್ ಕೂಡ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ತು ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಎಡಿಟ್ ಎ ಫೋಟೋ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಎಡಿಟ್ ಎ ಫೋಟೋ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಇಮೇಜನ್ನ ನಾನು ನಿಮಗೆ ಕೊಡ್ತೀನಿ. ಸೊ ಈ ಥರದ್ದು ಒಂದು ಇಮೇಜ್ ಇರುತ್ತೆ. ಸೊ ಓಕೆ, ಈ ಒಂದು ಇಮೇಜ್ ಬೇಕಾಗುತ್ತೆ. ನೀವು ಈ ಥರ ಒಂದು ಎಡಿಟ್ ಮಾಡಬೇಕು ಅಂತಂದರೆ ಈ ಒಂದು ಇಮೇಜ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಗೊತ್ತಲ್ವಾ, ಜಾಯ್ನ್ ಆಗಿರಿ. ಇದರಲ್ಲಿ ಎಲ್ಲ ಲಿಂಕನ್ನು ಕೂಡ ಹಾಕ್ತೀನಿ. ಇವಾಗ ಯಾವಾಗ ತೋರಿಸ್ತೀನಿ ಆ ಫೋಟೋಸು ಎಲ್ಲ ಇಲ್ಲಿ ಹಾಕಿರ್ತೀನಿ. ಸೊ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ಇರುತ್ತೆ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಈ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಫೋಟೋ ಲಿಂಕ್ನು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಝೂಮ್ ಮಾಡಬೇಕು. ನಿಮಗೆ ಯಾವೊಂದು ಸೈಜಲ್ಲಿ ಬೇಕೋ ಆ ಒಂದು ಸೈಜ್ಗೆ ನೀವು ಇದನ್ನು ಹಿಂಗೆ ಕೂರಿಸ್ಕೊಳ್ಳೋದು. ಓಕೆ, ಇವಾಗ ನಾನು ಇದನ್ನು ಕೂರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಇದು ಓಕೆ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಇದು ಕುತ್ಕೊಂಡಿದೆ ಫೋಟೋ, ಒಂದೇ ಒಂದು ಫೋಟೋ ಇದೆ ಇವಾಗ. ಸೊ ಇವಾಗ ಇದ್ರ ಮೇಲೆ ಮತ್ತೆ ನಾವು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಾನು ಎಡಿಟ್ ಮಾಡ್ಕೊಂಡಿದ್ದಲ್ಲ ಟೂನ್ ಆ್ಯಪಲ್ಲಿ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಆ್ಯಡ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಇದನ್ನು ನಾವು ಝೂಮ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ನಿಮಗೆ ಕಟ್ಔಟ್ ಅಂತ ಅಂದ್ಬಿಟ್ಟು. ಸೊ ಈ ಕಟ್ಔಟ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಫೋಟೋ ಎಷ್ಟು ಬೇಕು ಅಷ್ಟನ್ನು ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಫುಲ್ ಔಟ್ಸೈಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋಟೋ ಕಟ್ ಆಗುತ್ತೆ. ಸೊ ಇವಾಗ ನಾನು ಔಟ್ಸೈಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇದು ಸೆಲೆಕ್ಟ್ ಆಗಿರುತ್ತೆ ಒಂದು ರೇಂಜ್ಗೆ. ಒಂದು ಸಲ ಪ್ರಿವ್ಯೂ ನೋಡೋಣ. ನೋಡಿ, ಇಲ್ಲೆಲ್ಲ ಕೂಲ್ ಹತ್ರ ಹಂಗೆ ಬಂದುಬಿಟ್ಟಿದೆ. ಸೊ ಅದನ್ನು ನಾವು ಎರೇಸ್ ಮಾಡಬೇಕು. ಪ್ರಿವ್ಯೂಗೆ ಹಾಕ್ಕೊಂಡು ಇಲ್ಲಿ ನಾನು ಎರೇಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀಟಾಗಿ ಫೋಟೋನ ಎರೇಸ್ ಮಾಡ್ತಾಯಿದ್ದೀನಿ. ಓಕೆ, ನಿಮಗೆ ಎಲ್ಲಿ ತನಕ ಬೇಕೋ ಅದನ್ನು ನೀವು ಹಿಂಗೆ ನೋಡಿಕೊಂಡು ಎರೇಸ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಒಂದು ಸ್ವಲ್ಪ ಪ್ರಿವ್ಯೂ ನೋಡೋಣ. ಓಕೆ ಅಲ್ವಾ, ಹಿಂಗಿದ್ರೆ ಓಕೆ, ಫೈನ್ ಆಗಿದೆ. ಸೊ ಇವಾಗ ನಾನು ಸೇವ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ, ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಫೋಟೋ ಬಂದು ಕೂತಿದೆ. ಸೊ ಇದನ್ನು ನಾವು ಜಸ್ಟ್ ಈ ಥರ ತಂದು ಕೂರಿಸ್ಕೊಳ್ಳೋದು ಅಷ್ಟೇ. ನೋಡಿ, ನಿಮಗೆ ಎಲ್ಲಿ ಬೇಕಲ್ಲಿ ಈ ಥರ ಕೂರಿಸ್ಕೊಳ್ಳೋದು. ಸ್ವಲ್ಪ ಫೈನ್ ಆಗಿದೆ ನೋಡಿ. ಓಕೆ, ಈ ಥರ ನೀವು ಕೂರಿಸ್ಕೊಳ್ಳೋದು. ಅದಾದಮೇಲೆ ನೀವೇನೋ ಟೆಕ್ಸ್ಟ್ ಹಾಕ್ತೀರಾ ಅಂತಂದರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಏನು ಬೇಕಾದ್ರೂ ಟೆಕ್ಸ್ಟ್ನ ಹಾಕೋಬೋದು. ಸೊ ಇಲ್ಲಿ ತಂದು ನಿಮ್ಗೆ ಎಲ್ಲಿ ಬೇಕಲ್ಲಿ ಈ ಥರ ಕೂರಿಸ್ಕೊಳ್ಳೋದು ಅಷ್ಟೇ. ಸೈಜ್ ಯಾವ ಸೈಜಲ್ಲಿ ಬೇಕೋ ಸೈಜ್ನ ಇದು ಮಾಡ್ಕೊಂಡು ಈ ಥರ ಕೂರಿಸ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಗ್ಯಾಲರಿಗೆ ಸೇವ್ ಮಾಡ್ಕೊಂಡ್ರೆ ಮುಗೀತು, ಫೋಟೋ ಎಡಿಟ್ ಆಯಿತು. ಓಕೆ, ಸೊ ಇವಾಗ ಇದ್ರ ಬ್ಯಾಕ್ಗ್ರೌಂಡು ಫೋಟೋ, ಆಮೇಲೆ ಈ ಮನುಷ್ಯ ನಿಂತ್ಕೊಂಡಿದ್ದಾನಲ್ಲ ಇದೊಂದು ಬ್ಯಾಕ್ಗ್ರೌಂಡು, ಬಾಡಿ ಬ್ಯಾಕ್ಗ್ರೌಂಡು. ಸೊ ಇದನ್ನೆಲ್ಲ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.